ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಆಚರಣೆಗೆ ಮತ್ತು ಇದರ ಮಹಿಮೆಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ವಿಶೇಷವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಪಾರಣದ ಸಮಯಕ್ಕಾಗಿ ತಾವು ಸಂಪೂರ್ಣ ವಿಡಿಯೋನ ಕೊನೆಯ ತನಕ ನೋಡಿ ಮತ್ತು ಮಹಿಮೆಗಳನ್ನು ಹೇಗೆ ಆಚರಣೆ ಮಾಡಿಕೊಳ್ಬೇಕು, ಆಮೇಲೆ ಇದನ್ನೆಲ್ಲ ಏಕಾದಶಿಯ ಮಹಿಮೆಯನ್ನು ಕೇಳಿದ್ರೆ ಏನ ನಿಮಗೆ ಫಲ ಬರುತ್ತೆ, ಇದೆಲ್ಲವನ್ನು ತಿಳ್ಕೊಳ್ಳೋದಕ್ಕಾಗಿ ಮತ್ತು ಭಗವಂತನ ಪುಣ್ಯ ನಾಮದ ಮಹಿಮೆಗಳು ಅದರ ಬಗ್ಗೆನೂ ನಾವು ಚರ್ಚೆಯನ್ನ ಈ ಏಕಾದಶಿಯನ್ನ ಜೊತೆಯಲ್ಲಿ ಮಾಡೋಣ. ಆಮಲಕ್ಕಿ ಏಕಾದಶಿ ಅಂತ ಹೇಳಿ ಈ ಏಕಾದಶಿಯ ಹೆಸರು. ಫಾಲ್ಗುಣ ಶುಕ್ಲ ಪಕ್ಷದ ಏಕಾದಶಿಯನ್ನ ಏನ್ ಹೇಳ್ತಾರೆ, ಆಮಲಕ್ಕಿ ಏಕಾದಶಿ ಅಂತ ಹೇಳ್ತಾರೆ. ನಾವು ಹಿಂದೆ ಚರ್ಚೆ ಮಾಡಿದ್ವಿ ವಿಜಯ ಏಕಾದಶಿ. ವಿಜಯ ಏಕಾದಶಿ ಅಂತ ಹೇಳಿದ್ರೆ ಫಾಲ್ಗುಣ ಕೃಷ್ಣ ಏಕಾದಶಿ, ಇದು ಈಗ ಫಾಲ್ಗುಣ ಶುಕ್ಲ ಏಕಾದಶಿ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಮಹಿಮೆಯನ್ನ ವರ್ಣನೆಯಾಗಿದೆ ಆಮಲಕ್ಕಿ ಏಕಾದಶಿಯದ್ದು. ರಾಜ ಮಾಂಧಾತ ಒಂದು ಸಲ ವಶಿಷ್ಠ ಮುನಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅವ್ರು ಕೇಳ್ತಾರೆ, ಓ ಮುನಿವರ್ಯರೇ, ದಯವಿಟ್ಟು ನನಗೆ ಕೃಪೆ ಮಾಡಿ ಈ ಏಕಾದಶಿ ಮಹಿಮೆಯನ್ನ ತಿಳಿಸ್ಕೊಡಿ, ಅದನ್ನ ಪಾಲನೆ ಮಾಡಿದ್ರೆ ನನ್ನ ಜೀವನ ಉದ್ಧಾರ ಆಗೋಗ್ಬಿಡುತ್ತೆ. ಆಗ ವಸಿಷ್ಠ ಮುನಿಗಳು ಈ ರೀತಿ ಉತ್ತರವನ್ನ ಕೊಡ್ತಾರೆ. ಎಲ್ಲಾ ಏಕಾದಶಿಯ ವ್ರತವನ್ನ ಮಾಡೋದ್ರಲ್ಲಿ ಈ ಏಕಾದಶಿ ತುಂಬಾ ವಿಶೇಷವಾಗಿದೆ. ಯಾರು ಇದನ್ನ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಅವ್ರಿಗೆ ಯಥೇಚ್ಛವಾಗಿ ಧನ ಸಂಪತ್ತು ಸಿಗುತ್ತೆ, ಎಲ್ಲಾ ರೀತಿಯ ಪಾಪಗಳನ್ನ ನಷ್ಟ ಮಾಡ್ಕೊಳ್ತಾರೆ, ಆಮೇಲೆ ಅವರಿಗೆ ಕೊನೆಯಲ್ಲಿ ಮುಕ್ತಿಯೂ ಸಿಕ್ಬಿಡುತ್ತೆ. ಈ ಏಕಾದಶಿಯನ್ನ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಎಷ್ಟು ಫಲ ಬರುತ್ತೆ ಅಂತ ಹೇಳಿದ್ರೆ, ಯಾರು 1,000 ಗೋವುಗಳ ದಾನವನ್ನ ಮಾಡ್ತಾರೆ ಒಬ್ಬ ಶುದ್ಧ ಬ್ರಾಹ್ಮಣನಿಗೆ, ಆ ಫಲ ಅವ್ರಿಗೆ ಏಕಾದಶಿಯಿಂದ ಬಂದಿರುತ್ತೆ. ಅದಕ್ಕೋಸ್ಕರ ಈ ಕಥೆಯನ್ನ ತುಂಬಾ ಧ್ಯಾನಪೂರ್ವಕವಾಗಿ ಕೇಳಿ. ನಾನು ಈಗ ಒಬ್ಬ ಯಾರು ಕಟುಕನಾಗಿದ್ದ ಕ್ರೂರಿ, ಅವನು ಹೇಗೆ ಈ ಏಕಾದಶಿಯನ್ನ ಪಾಲನೆ ಮಾಡ್ತಾ ಮಾಡ್ತಾ ಅವನು ಮುಕ್ತಿಯ ದಾರಿಯನ್ನ ಅವನು ಪಡ್ಕೊಂಡ, ಹೇಗೆ ಅದನ್ನ ನಾನು ಈಗ ನಿಮಗೆ ವ್ಯಕ್ತಪಡಿಸ್ತೀನಿ. ಈಗ ಅವರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ ವಸಿಷ್ಠ ಮುನಿಗಳು. ಅವ್ರು ಹೇಳ್ತಾ ಇದ್ದಾರೆ, ಒಬ್ಬ ರಾಜ ರಾಜ್ಯದ ಹೆಸರು ಏನು ಅಂತ ಹೇಳಿ ವೈದಿಶಾ. ಈ ವೈದಿಶಾ ಅಂತ ಹೇಳಿ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದಲ್ಲಿ ಎಲ್ಲಾ ರೀತಿಯ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅವರು ಬೇರೆ ಬೇರೆ ವಿಂಗಡಣೆ ಇತ್ತು. ಆದ್ರೆ ಎಲ್ಲರಿಗೂ ವೇದದ ಸಂಪತ್ತು ಜ್ಞಾನ ಎಲ್ಲರಲ್ಲೂ ಇತ್ತು. ಆಮೇಲೆ ವಿಶೇಷವಾದಂತಹ ದೈಹಿಕ ಬಲ ಇತ್ತು ಮತ್ತು ತೀಕ್ಷ್ಣವಾಗಿರುವಂತಹ ಬುದ್ಧಿನೂ ಇತ್ತು. ಈ ಸಂಪೂರ್ಣ ಈ ಸಾಮ್ರಾಜ್ಯದಲ್ಲಿ ಯಾವಾಗಲೂ ವೈದಿಕ ಮಂತ್ರಗಳ ಪಠಣ ಮಾಡ್ತಾ ಇದ್ರು. ಯಾರು ಒಬ್ಬರು ನಾಸ್ತಿಕರಿರಲಿಲ್ಲ ಮತ್ತು ಯಾರು ಒಬ್ಬರು ಪಾಪವನ್ನ ಮಾಡ್ತಾ ಇರಲಿಲ್ಲ. ಈ ಸಾಮ್ರಾಜ್ಯದ ಆಳ್ವಿಕೆಯನ್ನು ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪಾಶಬಿಂದುಕ ಅಂತ ಹೇಳಿ ಒಬ್ಬ ರಾಜ ಇದ್ದ. ಇವನು ಚಂದ್ರವಂಶದ ಸೋಮ ವಂಶದಿಂದ ಬರ್ತಾ ಇರುವಂತಹ ಸಾಮ್ರಾಜ್ಯ ಆಗಿತ್ತು. ಈ ರಾಜನಿಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಚಿತ್ರರಥ ಅಂತ ಹೇಳಿ. ಈ ರಾಜ ತುಂಬಾ ಪ್ರಾಮಾಣಿಕವಾಗಿದ್ದ, ಸತ್ಯವಂತನಾಗಿದ್ದ, ಆಮೇಲೆ ತುಂಬಾ ಧಾರ್ಮಿಕನೂ ಆಗಿದ್ದ. ಈ ರಾಜನ ಒಂದೊಂದು ತೋಳುಗಳಲ್ಲಿ ಎಷ್ಟಿತ್ತು ಶಕ್ತಿ ಅಂತ ಹೇಳಿದ್ರೆ 10,000 ಬಲಗಳು, 10,000 ಆನೆಗಳು ಬಲ ಇವರ ರಾಜನಲ್ಲಿತ್ತು. ಇವನು ತುಂಬಾ ಪ್ರಸಿದ್ಧನೂ ಆಗಿದ್ದ, ಆಮೇಲೆ ಎಲ್ಲಾ ರೀತಿಯ ಜ್ಞಾನವನ್ನು ಉಳ್ಕೊಂಡಿದ್ದ ಮತ್ತು ತುಂಬಾ ಅತಿ ಹೆಚ್ಚು ಶ್ರೀಮಂತನೂ ಆಗಿದ್ದ. ಈ ಚಿತ್ರರಥ ಯಾರಾದ್ರೂ ಈ ರಾಜನ ಇದರಲ್ಲಿ ಎಲ್ಲರೂ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು. ಎಲ್ಲರೂ ಅವರವರ ಧರ್ಮಗಳ ಪ್ರಕಾರ, ವರ್ಣಾಶ್ರಮದ ಪ್ರಕಾರ ಎಲ್ಲರೂ ಸಂಪೂರ್ಣವಾಗಿ ಅವರು ಎಲ್ಲ ಕರ್ತವ್ಯಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ರಾಜನ ಆಸ್ಥಾನದಲ್ಲಿ ಸಾಮ್ರಾಜ್ಯದಲ್ಲಿ ಯಾರೊಬ್ರು ಒಬ್ಬ ಜಿಪುಣ ಇರಲಿಲ್ಲ, ಯಾರೊಬ್ಬ ಭಿಕ್ಷಕನೂ ಇರಲಿಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿಯ ಪ್ರಕೃತಿಯ ವಿಕೋಪಗಳು ಇರಲಿಲ್ಲ, ಎಲ್ಲಿ ಯಾವುದೇ ರೀತಿಯ ರೋಗಗಳು ಬರ್ತಾ ಇರಲಿಲ್ಲ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿತ್ತು, ಸಂಪತ್ತು ಇತ್ತು. ಯಾಕೆ ಅಂತ ಹೇಳಿದ್ರೆ ತುಂಬಾ ಮುಖ್ಯವಾಗಿರೋದು ಈಗ, ಯಾಕೆಂತ ಹೇಳಿದ್ರೆ ಎಲ್ಲಾ ರೀತಿಯ ಭೌತಿಕವಾಗಿಯೂ ಎಲ್ಲಾ ಅರೇಂಜ್ಮೆಂಟ್, ಸೌಲಭ್ಯಗಳು, ಸೌಕರ್ಯಗಳೆಲ್ಲ ಬಂದ್ಬಿಡುತ್ತೆ. ಯಾವಾಗ ಅಂತ ಹೇಳಿದ್ರೆ ಯಾವಾಗ ಅಲ್ಲಿನ ಪ್ರಜೆಗಳು ಧಾರ್ಮಿಕವಾಗಿರ್ತಾರೆ ಮತ್ತು ಭಗವಂತನ ಭಕ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಈ ಎಲ್ಲಾ ಪ್ರಜೆಗಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಭಗವಂತನ ಭಕ್ತಿನ ನಿಷ್ಠೆ ಇಟ್ಕೊಂಡಿದ್ರು.
ಅವರು ತತ್ಪರರಾಗಿದ್ರು ಭಗವಂತನ ಸೇವೆಯಲ್ಲಿ, ಆ ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾ ಇದ್ರು, ಆಮೇಲೆ ಶಿವನ ಆರಾಧನೆಯನ್ನು ಮಾಡ್ತಾ ಇದ್ರು, ಆಮೇಲೆ ವಿಶೇಷವಾಗಿ ಏಕಾದಶಿಯನ್ನು ಪಾಲನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವರ ಆಸ್ಥಾನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ, ಸಮೃದ್ಧಿ ಅದು ಯಥೇಚ್ಛವಾಗಿತ್ತು. ಅದಷ್ಟೇ ಅಲ್ಲ, ಈ ರೀತಿ ತುಂಬಾ ಎಷ್ಟೊಂದು ಸಾವಿರಾರು ವರ್ಷಗಳ ರೀತಿ ಇವನು ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಸಮೃದ್ಧಿಯಿಂದ. ಆಮೇಲೆ ಎಲ್ಲಾ ರೀತಿಯ ಭೌತಿಕ ಧರ್ಮಗಳನ್ನು ಬಿಟ್ಬಿಟ್ಟಿದ್ದ, ಆಮೇಲೆ ಕಾಮ್ಯ ಕರ್ಮಗಳನ್ನೆಲ್ಲವೂ ಬಿಟ್ಬಿಟ್ಟಿದ್ರು. ಅಂದ್ರೆ ಭೌತಿಕ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕೆಲಸರ ಭಗವಂತನ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಅವೆಲ್ಲವೂ ಅದಕ್ಕೋಸ್ಕರ ಶ್ರೀಮದ್ ಭಾಗವತದ 2ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಬರುತ್ತೆ, ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವನಂ ತಾಪತ್ರಯೋನ್ಮೂಲನಂ. ಅದರಲ್ಲಿ ಹೇಳ್ತಾರೆ, ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಈ ಶ್ರೀಮದ್ ಭಾಗವತದ ಗ್ರಂಥ ಅದ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಎಲ್ಲಾ ರೀತಿಯ ತುಚ್ಛ ಧರ್ಮಗಳನ್ನ ಅದು ತ್ಯಾಗ ಮಾಡಿಬಿಡುತ್ತೆ. ಅದೇ ರೀತಿ ಅದು ಪರಮ ಧರ್ಮವನ್ನ ಅದು ಪ್ರತಿಪಾದನೆಯನ್ನ ಮಾಡುತ್ತೆ. ಅದೇ ರೀತಿ ನಾವೆಲ್ಲರೂ ಅಷ್ಟೇ, ಈ ರಾಜನ ಆಸ್ಥಾನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅವರು ಪರಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು, ಎಲ್ಲಾ ರೀತಿಯ ತುಚ್ಛ ಧರ್ಮಗಳನ್ನ ಬಿಟ್ಬಿಟ್ಟಿದ್ರು. ಅವರ ಹರಿಯ ಕೃಷ್ಣನ, ಕೇಶವನ, ವಿಷ್ಣುವಿನ ಭಕ್ತಿ ಸೇವೆಯಲ್ಲಿ ಎಲ್ಲರೂ ತೊಡಗಿದ್ರು. ಈ ಫಾಲ್ಗುಣ ಮಾಸದಲ್ಲಿ ಈ ಅಮಲಕಿ ಏಕಾದಶಿಯ ಸನ್ನಿವೇಶ ಬಂತು. ಆ ಸಮಯದಲ್ಲಿ ಏಕಾದಶಿ ಮತ್ತು ದ್ವಾದಶಿ ಎರಡು ಒಟ್ಟಿಗೆ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಚಿತ್ರರಥ ಈ ಏಕಾದಶಿಯನ್ನ ತುಂಬಾ ನಿಷ್ಠೆಯಿಂದ ಎಲ್ಲ ಪ್ರಜೆಗಳಿಗೂ ಪಾಲನೆ ಮಾಡೋದಕ್ಕೆ ಹೇಳ್ತಾ ಇದ್ದ. ಆಮೇಲೆ ತುಂಬಾ ಅವನು ಕಟ್ಟುನಿಟ್ಟಾಗಿ ತುಂಬಾ ಸಾವಧಾನವಾಗಿ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾ ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ರು. ನದಿನಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲಾ ಪ್ರಜೆಗಳು ಎಲ್ಲರೂ ವಿಷ್ಣುವಿನ ಮಂದಿರಕ್ಕೆ ಹೋದ್ರು. ಅಲ್ಲಿ ಒಂದು ಮಂದಿರದಲ್ಲಿ ಒಂದು ತುಂಬಾ ದೊಡ್ಡದಾಗಿರುವಂತಹ ಒಂದು ಆಮಲಕ್ಕಿ ವೃಕ್ಷ, ಆಮ್ಲದ ವೃಕ್ಷ ಇತ್ತು. ಅಲ್ಲಿ ಎಲ್ಲ ರಾಜರು, ಪ್ರಜೆಗಳು ಮತ್ತು ಎಲ್ಲಾ ರೀತಿಯ ಋಷಿ ಮುನಿಗಳು ಎಲ್ಲರೂ ಹೋಗಿದ್ದು. ಅಲ್ಲಿ ಒಂದು ಮಡಕೆ ಸಂಪೂರ್ಣವಾಗಿ ನೀರನ್ನು ತುಂಬಿರುವಂಥದ್ದು, ಆಮೇಲೆ ವಿವಿಧವಾಗಿರುವಂತಹ ಚಿನ್ನ, ಬಂಗಾರ, ಆಮೇಲೆ ಈ ರೀತಿ ಎಲ್ಲಾ ಸಮೃದ್ಧವಾಗಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಅಮೂಲ್ಯವಾಗಿರುವಂತಹ ರತ್ನಗಳು, ಆಮೇಲೆ ಪೂಜಾ ಸಾಮಗ್ರಿಗಳು, ಇದೆಲ್ಲವನ್ನು ತಗೊಂಡೋಗಿ ಅಲ್ಲಿ ಪರಶುರಾಮರಿಗೂ ಆರಾಧನೆಯನ್ನ ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ರೇಣುಕಾಸುತನೇ, ಆಮೇಲೆ ನೀವು ಸಂಪೂರ್ಣ ಜಗತ್ತನ್ನ ಉದ್ಧಾರ ಮಾಡಿದ್ರಿ, ಎಲ್ಲಾ ರೀತಿಯ ದುಷ್ಟ ರಾಜರನ್ನ ನೀವು ಎಲ್ಲರೂ ಏನ್ ಮಾಡಿದ್ರಿ, ಅವರನ್ನ ಸಂಹಾರ ಮಾಡಿದ್ರಿ. ಆಮೇಲೆ ನೀವು ಈ ಆಮಲಕ ವೃಕ್ಷದಲ್ಲಿ ಹಿಂದೆ ಇದ್ದೀರಿ, ದಯವಿಟ್ಟು ನಮ್ಮ ನಮನಗಳನ್ನ ಮತ್ತು ಪ್ರಾರ್ಥನೆಗಳನ್ನ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಾದ್ಮೇಲೆ ಆಮಲಕ ವೃಕ್ಷಕ್ಕೂ ಅವರು ಆರಾಧನೆಯನ್ನ ಮಾಡ್ತಾ ಇದ್ರು ಮತ್ತು ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ರು. ಆಮಲಕ ವೃಕ್ಷ ತುಂಬಾ ವಿಶೇಷವಾಗಿರುವಂತಹ ವೃಕ್ಷ ಅಂತ ಹೇಳಿ ಶಾಸ್ತ್ರದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಆಮಲಕ ವೃಕ್ಷವು ತುಂಬಾ ಪುಣ್ಯವಾಗಿರುವಂತಹ ವೃಕ್ಷ. ಅದಕ್ಕೆ ಯಾರು ಬರೀ ನಮಸ್ಕಾರ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಎಲ್ಲ ಪಾಪಗಳು ನಷ್ಟ ಆಗೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ನೀನು ಬ್ರಹ್ಮದೇವನಿಂದ ಸೃಷ್ಟಿಯಾಗಿದೀಯಾ, ಎಲ್ಲರಿಗೆ ಪಾಪಗಳನ್ನ ನಷ್ಟ ಮಾಡೋದ್ರಲ್ಲಿ ನೀನು ಪ್ರಸಿದ್ಧಿಯಾಗಿದೆಯಾ, ದಯವಿಟ್ಟು ನಮ್ಮ ನಮನಗಳನ್ನ ಸ್ವೀಕಾರ ಮಾಡ್ಕೊಳ್ಳಿ ಮತ್ತು ನಮ್ಮ ಉಡುಗೊರೆಗಳನ್ನ ಸ್ವೀಕಾರ ಮಾಡ್ಕೊಳ್ಳಿ. ನೀವು ಸಾಕ್ಷಾತ್ ಬ್ರಹ್ಮನ ಸ್ವರೂಪ. ಆಮೇಲೆ ರಾಮಚಂದ್ರ ಸ್ವಯಂ ನಿಮ್ಮನ್ನ ಬಂದು ಆರಾಧನೆಯನ್ನು ಮಾಡಿದ್ರು, ದಯವಿಟ್ಟು ನಮ್ಮ ಪ್ರದಕ್ಷಿಣೆಯನ್ನು ಸ್ವೀಕಾರ ಮಾಡಿಕೊಂಡು ನಮ್ಮೆಲ್ಲ ಪಾಪವನ್ನ ನೀವು ನಿರ್ಮೂಲನೆ ಮಾಡಿ ಅಂತ ಹೇಳಿ ಆಮಲಕಿ ವೃಕ್ಷದ ಆಚರಣೆಯನ್ನ, ಆಮಲಕಿ ವೃಕ್ಷದ ಪೂಜೆಯನ್ನ ಮಾಡಿದ್ರು. ಅದಾದ್ಮೇಲೆ ಚಿತ್ರರಥ ಮತ್ತೆ ಅವರೆಲ್ಲ ಪ್ರಜೆಗಳು ರಾತ್ರಿ ಪೂರ್ತ ಜಾಗರಣೆಯನ್ನ ಮಾಡಿ ಪ್ರಾರ್ಥನೆಗಳನ್ನ, ಆರಾಧನೆಯನ್ನೆಲ್ಲ ಮಾಡ್ತಾ ಮಾಡ್ತಾ ಅವರು ಏಕಾದಶಿಯನ್ನ ಪೂರ್ತಿ ಮಾಡಿದ್ರು. ಈ ಸಮಯದಲ್ಲಿ ಒಬ್ಬ ತುಂಬಾ ಕಟುಕ ಒಬ್ಬ ತುಂಬಾ ಪಾಪಿ, ಒಬ್ಬ ಬೇಡ ಅವನು ಬರ್ತಾನೆ. ಅವನ ಜೀವನ ಹೇಗ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಬೇರೆ ಪ್ರಾಣಿಗಳನ್ನ, ತುಂಬಾ ಮುಗ್ಧ ಪ್ರಾಣಿಗಳನ್ನ ಸಾಯಿಸಿ ಅವನ ಜೀವನವನ್ನ ಸಾಗಿಸ್ತಾ ಇದ್ದ. ಅವನ ಜೀವನ ಪೂರ್ತಿ ಪಾಪದ ಕೊಡ ತುಂಬಿತ್ತು. ಈಗ ಇವನು ನೋಡ್ತಾ ಇದ್ದ, ಇಲ್ಲಿರುವಂತಹ ಎಷ್ಟೊಂದು ಈ ವೈದಿಶ ಸಾಮ್ರಾಜ್ಯದ ರಾಜ ಚಿತ್ರರಥ ಮತ್ತೆ ಎಲ್ಲಾ ಪ್ರಜೆಗಳು ಮತ್ತೆ ಎಲ್ಲ ಋಷಿಮುನಿಗಳು ಬಂದು ಈ ಒಂದು ವಿಶೇಷವಾದ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ಪೂಜೆಯನ್ನ ಮಾಡೋದ್ರಿಂದ ಇವನು ನೋಡ್ತಾ ಇದ್ದ
ಆಮೇಲೆ ಅವರೆಲ್ಲರ ಭಜನೆ, ಭಗವಂತನ ಗುಣಗಾನ, ಕೃಷ್ಣನ ಚರಿತ್ರ, ಲೀಲೆಗಳ ವರ್ಣನೆ, ಇದನ್ನೆಲ್ಲ ಕೇಳ್ತಾ ಕೇಳ್ತಾ ರಾತ್ರಿ ಪೂರ್ತಿ ಅವ್ರು ಜಾಗರಣೆಯನ್ನ ಮಾಡ್ತಾ ಇದ್ರು. ಈ ಕಟುಕನು ಅಷ್ಟೇ, ಅವನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ಅದೇ ರೀತಿ ಅವ್ರ ಜೊತೆ ಇದನ್ನ ನೋಡ್ತಾ ನೋಡ್ತಾ ಅದನ್ನ ಕೇಳ್ತಾ ಕೇಳ್ತಾ ಇವನು ರಾತ್ರಿ ಇವನು ಜಾಗರಣೆ ಮಾಡಿಬಿಟ್ಟು ಅವನಿಗೆ ವಿಶೇಷವಾಗಿರುವಂತಹ ಅನುಭವನೂ ಆಯ್ತು. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಒಂದು ದಾಮೋದರ ಇವನ ವಿಗ್ರಹ ಇಟ್ಟಿದ್ರು. ದಾಮೋದರ ಅಂದ್ರೆ ಯಾರು? ಕೃಷ್ಣ. ಆ ಮಡಕೆ ಮೇಲೆ ದಾಮೋದರನ ವಿಗ್ರಹವನ್ನ ಇಟ್ಟು ಅವರು ವಿಶೇಷವಾಗಿರುವಂತಹ ಭಗವಂತನ ಲೀಲೆಗಳನ್ನ, ಭಜನೆಗಳನ್ನ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಈ ರೀತಿ ಅವನು ಆ ಭಗವಂತನ ಲೀಲಾ ಚರ್ಚೆಗಳನ್ನೆಲ್ಲವನ್ನು ಕೇಳಿದ. ಅದಾದ್ಮೇಲೆ ಬೆಳಿಗ್ಗೆ ಸೂರ್ಯೋದಯ ಆಯ್ತು. ಆಗ ಎಲ್ಲ ರಾಜ ಪ್ರಜೆಗಳೆಲ್ಲರೂ ಹೋಗ್ಬಿಟ್ರು. ಆಮೇಲೆ ಇವನು ಕಟುಕನು ಹೋಗ್ಬಿಟ್ಟ ಮನೆಗೆ. ಆಮೇಲೆ ಅವನು ಚೆನ್ನಾಗಿ ಊಟ ಮಾಡಿ ಅವನು ಹೋಗ್ಬಿಟ್ಟ. ಅದಾದ್ಮೇಲೆ ಸ್ವಲ್ಪ ಸಮಯದಲ್ಲಿ ಅವನು ಸತ್ತೋಗ್ಬಿಟ್ಟ. ಆದ್ರೆ ಈ ಏಕಾದಶಿಯ ಈ ಉಪವಾಸ ಮಾಡಿರೋ ಫಲ ಎಷ್ಟು ಬಂತು ಅಂತ ಹೇಳಿದ್ರೆ, ಅವನು ಎಷ್ಟೊಂದು ಪಾಪನೂ ಮಾಡಿದ್ದ. ಆದ್ರೆ ಈ ಏಕಾದಶಿಯ ಫಲದಿಂದ ಅವನಿಗೆ ವಿಶೇಷವಾಗಿರುವಂತಹ ಪ್ರಗತಿ ಅವನ ಜೀವನದಲ್ಲಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ಅವನು ಕಷ್ಟಪಟ್ಟು ತಪಸ್ಸೆ ಮಾಡಿಕೊಂಡು ಆ ಒಂದು ದಿನ ಉಪವಾಸ ಮಾಡಿದ. ರಾತ್ರಿ ಪೂರ್ತಿ ಅವನು ಎಚ್ಚರ ಇದ್ದ. ಅದಕ್ಕೋಸ್ಕರ ಅವನಿಗೆ ಮುಂದಿನ ಜನ್ಮದಲ್ಲಿ ಅವನೊಬ್ಬ ವಿಶೇಷವಾಗಿರುವಂತಹ ಒಂದು ಮಹಾನ್ ರಾಜನಾಗಿ ಹುಟ್ಟಿದ. ಯಥೇಚ್ಛವಾಗಿ ಎಲ್ಲಾ ರೀತಿಯ ಐಶ್ವರ್ಯ ಸಂಪತ್ತು. ಅವನ ಹೆಸರಾಗಿತ್ತು ವಸೂರಥ ಅಂತ ಹೇಳಿ. ಅವನು ವಿದೂರಥ ರಾಜ, ಅವನ ಮಗ ಆಗಿದ್ದ. ಆ ಜಯಂತಿ ಅನ್ನುವಂತಹ ಅವರದು ಒಂದು ಸಾಮ್ರಾಜ್ಯ ಇತ್ತು. ಈ ವಸುರಥ ತುಂಬಾ ಬಲಶಾಲಿಯಾಗಿದ್ದ ಮತ್ತು ನಿರ್ಭಯನಾಗಿದ್ದ. ಅವನು ಸೂರ್ಯನ ರೀತಿ ಯಾವಾಗಲೂ ಹೊಳಿತಾ ಇದ್ದ. ಆಮೇಲೆ ಚಂದ್ರನ ರೀತಿ ಯಾವಾಗಲೂ ಸೌಮ್ಯವಾಗಿದ್ದ. ಆಮೇಲೆ ಅವನ ಬಲದಲ್ಲಿ ವಿಷ್ಣುವಿನ ರೀತಿ ಇದ್ದ. ಮತ್ತೆ ತಾಳ್ಮೆ ಮತ್ತು ಕ್ಷಮೆಯಲ್ಲಿ ಪೃಥ್ವಿ ಮಾತೆಯ ರೀತಿ ಇದ್ದ. ತುಂಬಾ ದಾನಿಯೂ ಆಗಿದ್ದ, ತುಂಬಾ ಸತ್ಯಪರಾಯಣನಾಗಿದ್ದ. ಯಾವಾಗಲೂ ಆ ವಸುರಥ ಭಗವಂತ ವಿಷ್ಣುವಿನ ಭಕ್ತಿ ಸೇವೆಯಲ್ಲಿ ಯಾವಾಗಲೂ ತೊಡಗಿದ್ದ. ಸಂಪೂರ್ಣ ವೈದಿಕ ಜ್ಞಾನವೂ ಅವನಲ್ಲಿ ಬಂದ್ಬಿಟ್ಟಿತ್ತು. ಆಮೇಲೆ ಸಂಪೂರ್ಣ ಎಲ್ಲಾ ರಾಜ್ಯಭಾರವನ್ನು ಮಾಡ್ತಾ ಇದ್ದ, ತುಂಬಾ ದಕ್ಷನಾಗಿ. ಆಮೇಲೆ ಎಲ್ಲಾ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹೇಗೆ ಒಬ್ಬ ತಂದೆ ಮಕ್ಕಳನ್ನ ನೋಡ್ಕೊಳ್ತಿರ್ತಾರೆ, ಅದೇ ರೀತಿ ರಾಜನ್ನು ನೋಡ್ಕೊಳ್ತಾ ಇದ್ದ. ಅವನು ಯಾರಲ್ಲೂ ಗರ್ವ ನೋಡಿ ಸಹಿಸ್ಕೊಳ್ತಾ ಇರಲಿಲ್ಲ. ತಕ್ಷಣ ಅವನು ಗರ್ವವನ್ನ ಭಂಗ ಮಾಡ್ತಾ ಇದ್ದ. ಎಷ್ಟೊಂದು ಯಜ್ಞಗಳನ್ನು ಮಾಡ್ತಾ ಇದ್ದ. ಆಮೇಲೆ ದಾನವನ್ನು ಯಾರಿಗೆ ದಾನ ಬೇಕಿತ್ತೋ ಅವರಿಗೆ ಯಥೇಚ್ಛವಾಗಿ ದಾನವನ್ನ ನೀಡ್ತಾ ಇದ್ದ. ಈಗ ಈ ಸಮಯದಲ್ಲಿ ಈ ರೀತಿ ಅವನು ರಾಜ್ಯವನ್ನ ಮಾಡ್ತಾ ಇರುವಾಗ ಒಂದು ದಿನ ಅವನು ಬೇಟೆಗಾಗಿ ಹೋಗಿದ್ದ ಅರಣ್ಯಕ್ಕೆ. ಹೋಗ್ತಾ ಇರುವಾಗ ಅವನ ದಾರಿ ತಪ್ಪಿಟ್ಟ. ಅವನು ಹಸಿವು ಬಾಯಾರಿಕೆಯಿಂದ ಅವನು ಬಳಲು ಹೋಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಒಂದು ಮರದ ಕೆಳಗಡೆ ಅವನು ಮಲ್ಕೊಂಡು ಸ್ವಲ್ಪ ವಿರಾಮವನ್ನ ತಗೊಳ್ತಾ ಇದ್ದ. ಅವನು ಹಾಗೆ ನಿದ್ದೆ ಮಾಡ್ತಾ ಇರುವಾಗ ಕೆಲವು ಕಟುಕರು ಮತ್ತೆ ಕೆಲವರು ಅಲ್ಲಿ ಅರಣ್ಯದಲ್ಲಿದ್ದಂತಹ ಕಾಡ್ ಜನರು, ಅವರು ತುಂಬಾ ಕ್ರೂರಿಗಳು ಆಗಿದ್ರು. ಇವನು ಆ ರಾಜನಿಂದ ಮೊದಲೇ ದ್ವೇಷವನ್ನ ಪಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಈ ರಾಜ ಯಾವಾಗಲೂ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದ ಮತ್ತು ಸಂಪೂರ್ಣ ರಾಜ್ಯದಲ್ಲೂ ಧರ್ಮವನ್ನ ಅವನು ಪಾಲನೆ ಮಾಡೋದಕ್ಕೆ ಅವನು ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾ ಇದ್ದ. ಅದಕ್ಕೋಸ್ಕರ ಈ ಕಾಡು ಜನರಿಗೂ ಅವ್ರಿಗೆಲ್ಲರಿಗೂ ಇವನು ದ್ವೇಷದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಇವನನ್ನ ಅವರಿಗೆ ಒಂದು ಪ್ಲಾಟ್ ಮಾಡ್ತಾ ಇದ್ರು. ಹೇಗೆ ಈ ರಾಜನನ್ನ ಕೊಂದಾಕ್ಬಿಡೋಣ ಇಲ್ಲೇ ಅಂತ ಹೇಳಿ ಅವರೆಲ್ಲರ ಜೊತೆ, ಅವರ ಕಾಡು ಜನರ ಒಂದು ದೊಡ್ಡ ಗುಂಪಿನ ಜೊತೆ ಅವ್ರು ಬರ್ತಾ ಇದ್ರು. ಅವ್ರಿಗೆ ಅನ್ನಿಸ್ತಾ ಇತ್ತು, ಈ ರಾಜ ಏನ್ ಮಾಡಿದ್ದಾನೆ, ನಮ್ಮೆಲ್ಲರ ತಂದೆ ತಾಯಿ ಮತ್ತೆ ಬೇರೆ ಬೇರೆ ನಮ್ಮ ಇಷ್ಟೊಂದು ಸೈನಿಕರನ್ನ ಎಲ್ಲ ಇವನು ಕೊಂದಾಕ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಈಗ ನಾವು ಇವರನ್ನ ಕೊಂದಾಕ್ಬಿಡೋಣ ಅಂತ ಹೇಳಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರು. ಇವರೆಲ್ಲರೂ ಆದ್ರೆ ಹೇಗಿದ್ರು ಅಂದರೆ, ಮಲ್ಕೊಂಡಿರೋನನ್ನ ಕೊಂದಾಕೋದಕ್ಕೆ ಇವರೆಲ್ಲರೂ ಪ್ರಯತ್ನ ಪಡ್ತಾ ಇದ್ರು. ಆಗ ತಕ್ಷಣ ಏನಾಯ್ತು ಅಂದರೆ, ಆ ರಾಜನ ಶರೀರದಿಂದ ಒಂದು ತುಂಬಾ ಸುಂದರವಾಗಿರುವಂತಹ ಒಬ್ಬ ಸ್ತ್ರೀ ಬರ್ತಾಳೆ. ಅವಳು ತುಂಬಾ ಆಭರಣಗಳಿಂದ ವಿಭೂಷಿತಳಾಗಿದ್ದಾಳೆ. ತುಂಬಾ ಅದ್ಭುತವಾದಂತಹ ಸೌಂದರ್ಯ ಮತ್ತು ತುಂಬಾ ಆ ಸೌರಭ ಅವಳ ಶರೀರದಿಂದ ಬರ್ತಾ ಇದೆ. ಆಮೇಲೆ ಅವಳ ಕತ್ತಿನಲ್ಲಿ ತುಂಬಾ ಸುಂದರವಾಗಿರುವಂತಹ ಒಂದು ಹೂಮಾಲೆ ಇದೆ. ಆಮೇಲೆ ಅವಳ ಕಣ್ಣಿನ ಹುಬ್ಬುಗಳು
ತುಂಬಾ ಕ್ರೂರತೆಯಿಂದ ಮತ್ತು ಕ್ರೋಧದಿಂದ ಅವಳು ಆ ಕ್ರೋಧವನ್ನ ಆ ಎಲ್ಲ ಕಾಡು ಜನರಿದ್ದಾರೆ, ಯಾರು ಇವನನ್ನ ಕೊಲ್ಲೋದಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ವ್ಯಕ್ತಪಡಿಸ್ತಾ ಇದ್ಲು. ಆಮೇಲೆ ಅವಳ ಕಣ್ಣುಗಳು ತುಂಬಾ ಕೆಂಪಾಗಿ ಅವಳು ಒಂದು ಮೃತ್ಯುವಿನ ದೇವತೆ ರೀತಿ ಕಾಣಿಸ್ಕೊಳ್ತಾ ಇದ್ಲು. ಅವಳ ಕೈಯಲ್ಲಿ ಒಂದು ಚಕ್ರ ಇತ್ತು. ಆ ಚಕ್ರದಿಂದಾನೇ ಅವಳು ಆ ಎಲ್ಲ ಕಾಡು ಜನರನ್ನ ಸಂಹಾರ ಮಾಡಿಬಿಟ್ಲು. ಆಗ ತಕ್ಷಣ ಅವರೆಲ್ಲರೂ ಕಿರಿಚ್ತಾ ಇರುವಾಗ ತಕ್ಷಣ ರಾಜ ಎದ್ದೊಳ್ತಾನೆ. ಎದ್ದು ನೋಡ್ತಾನೆ, ಎಲ್ಲಾ ಆ ರೀತಿಯ ಕಾಡು ಜನರೆಲ್ಲರೂ ಬಿದ್ದೋಗ್ಬಿಟ್ಟಿದ್ದಾರೆ, ಮರಣವನ್ನು ಅಪ್ಪಿದ್ದಾರೆ. ಆಮೇಲೆ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಈ ಎಲ್ಲರೂ ನನ್ನ ಶತ್ರುಗಳಾಗಿದ್ರು, ನನ್ನ ಕೊಂದಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಎಷ್ಟೋ ಬಾರಿ, ಇವ್ರನ್ನ ನಾನು ಹೇಗೆ ಎದುರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಇವರು ಎಷ್ಟು ಸುಲಭವಾಗಿ ಇವರು ಈಗ ಸತ್ತೋಗ್ಬಿಟ್ಟಿದ್ದಾರೆ, ಹೇಗೆ ಯಾರು ಸಾಯಿಸಿರೋದು? ಆಮೇಲೆ ಅಂತ ರೀತಿ ನೋಡ್ತಾ ಇರುವಾಗ ತಕ್ಷಣ ಆಕಾಶವನ್ನು ವಾಣಿ ಆಗುತ್ತೆ. ಆ ಆಕಾಶವಾಣಿಯಲ್ಲಿ ಹೇಳ್ತಾರೆ, ನೀವು ಕೇಳ್ತಾ ಇದ್ದೀರಿ ಯಾರು ನಿಮ್ಮನ್ನ ಸಹಾಯ ಮಾಡಿದ್ರು ಅಂತ. ಯಾರು ಸಹಾಯ ಮಾಡ್ತಾರೆ? ಸಹಾಯ ಮಾಡೋದಕ್ಕೆ ಬರೋರು ನಾವು ಯಾವಾಗ ಅಸಹಾಯಕರಾಗಿರ್ತೀವಿ, ಆಗ ಸಹಾಯಕ್ಕೆ ಬರೋರು ಯಾರು ಅಂತಾರೆ ಒಬ್ಬರೇ ಒಬ್ರು. ಅವ್ರು ಯಾರು ಅಂತ ಹೇಳಿದ್ರೆ ಆ ಭಗವಂತ ಮಾತ್ರ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಹುಡುಕ್ತಾ ಇರ್ತೀವಿ ಯಾರು ನಮಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ ಅಂತ. ಈ ಜಗತ್ತಿನಲ್ಲಿ ಎಲ್ಲರೂ ಕರ್ಮದ ಅನುಸಾರವಾಗಿ ಅವರವರ ಬಂಧನದಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ ಬಂಧನದಿಂದ ಮುಕ್ತಿ ಪಡ್ಕೊಳ್ಬೇಕು ಅಂದ್ರೆ ಈ ಜಗತ್ತಿನಲ್ಲಿ ಯಾರು ಒಂದು ಸಹಾಯ ಮಾಡೋದಕ್ಕಾಗೋದಿಲ್ಲ. ಯಾರು ಬಂಧನದಿಂದ ಮುಕ್ತರಾಗಿರ್ತಾರೋ ಅವ್ರು ಮಾತ್ರ ಸಹಾಯ ಮಾಡೋದಕ್ಕಾಗುತ್ತೆ. ಆ ಬಂಧನದಿಂದ ಮುಕ್ತರಾಗಿರೋರು ಅಂತ ಹೇಳಿದ್ರೆ ಬರೀ ಭಗವಂತ ಮತ್ತು ಭಗವಂತನ ಶುದ್ಧ ಭಕ್ತರು ಮಾತ್ರ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಬರ್ತಾರೆ ಅಂದ್ರೆ ಅವರು ಮಾತ್ರ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭಗವಂತ ಹೇಳ್ತಾ ಇದ್ದಾರೆ, ಈ 3 ಸ್ಟೆಪ್ ಫಾರ್ಮುಲಾ ನಮ್ಮ ಶಾಂತಿಯ ಸೂತ್ರಗಳು ಅಂತ ಹೇಳಿದ್ರೆ, ಮೊದಲು ಭೋಕ್ತಾರಾಮ್ ಯಜ್ಞ ತಪಸಾಂ, ಯಾರು ಭಗವಂತ ಶಾಶ್ವತವಾಗಿ ಭೋಕ್ತರಾಗಿದ್ದಾನೆ, ಈಸ್ ಎ ಎಂಜಾಯರ್, ಅವನು ಭೋಗಿ. ಮತ್ತೆ ನಾವೆಲ್ಲರೂ ಭೋಗಿ ಇರಲ್ಲ, ನಾವು ಭಗವಂತನ ಭೋಗಕ್ಕೆ ಅನುಕೂಲ ಮಾಡಿಕೊಡೋರು. ನಾವು ಭಗವಂತನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ತೀವಿ, ಭೋಗವನ್ನ ಅರ್ಪಣೆ ಮಾಡ್ತೀವಿ, ಅದಾದ್ಮೇಲೆ ನಾವು ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ. ಆದ್ರೆ ನಾವು ನೇರವಾಗಿ ಭೋಗವನ್ನ ಸ್ವೀಕಾರ ಮಾಡೋದಿಲ್ಲ. ನಾವು ಅದಕ್ಕೋಸ್ಕರ ಭಕ್ತರ ಯಾರಾಗಿರ್ತಾರೆ ಅವ್ರು ಯಾವುದೇ ವಸ್ತುವನ್ನ ನೇರ ಸ್ವೀಕಾರ ಮಾಡೋದಿಲ್ಲ. ಅವರು ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಮತ್ತು ಭಗವಂತನ ಪ್ರಸಾದವನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವ ಲೋಕ ಮಹೇಶ್ವರಂ. ಮತ್ತೊಂದು ಅವ್ರಿಗೆಲ್ಲರಿಗೂ ಗೊತ್ತಿದೆ ಏನು ಅಂತ ಹೇಳಿದ್ರೆ, ಈ ಸಂಪೂರ್ಣ ಎಲ್ಲಾ ಲೋಕಗಳಿಗೆ ಈಶ್ವರ ಅವರೊಬ್ಬನೇ, ಆ ಭಗವಂತ. ನಾವೆಲ್ಲರೂ ಎಲ್ಲೇ ತನಕ ಈಶ್ವರನ ನಾವು ಅಂತ ಅಂದ್ಕೊಳ್ತೀವಿ, ಅಲ್ಲೇ ತನಕ ನಾವು ಜಗತ್ತಿನಲ್ಲಿ ಯಾವಾಗ್ಲೂ ನರಳುತ್ತಾ ಇರ್ತೀವಿ ದುಃಖದಿಂದ. ಯಾಕೆ ಅಂತ ಹೇಳಿದ್ರೆ ನಾವು ಈಶ್ವರರಾಗೋದಕ್ಕೆ ಪ್ರಯತ್ನ ಪಡ್ತೀವಿ, ಆದರೆ ಪ್ರಕೃತಿಯಿಂದ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ ಯಾವಾಗಲೂ ನಾವು ಈಶ್ವರರು ಅಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ. ಅದಷ್ಟೇ ಅಲ್ಲ, ಸುಹೃದಂ ಸರ್ವಭೂತಾನ, ನಮ್ಮೆಲ್ಲರ ಹಿತೈಷಿ ಯಾರು ಅಂತಾರೆ ಆ ಭಗವಂತ ಮಾತ್ರ. ಅದಕ್ಕೋಸ್ಕರ ಭಗವಂತನಿಗೆ ಹೇಳ್ತಾರೆ ಸುಹೃದ ಅಂತ ಹೇಳಿ. ಅದಕ್ಕೋಸ್ಕರ ಈಗ ಈ ವ್ಯಕ್ತಿಯೂ ಅಷ್ಟೇ, ಈ ವ್ಯಕ್ತಿಗೂ ಎಲ್ಲವೂ ಗೊತ್ತಿತ್ತು. ಅದಕ್ಕೋಸ್ಕರ ಈ ವ್ಯಕ್ತಿ ಶಾಂತನಾಗಿದ್ದ. ಈ ರಾಜ ಶಾಂತಿಯ ಸೂತ್ರ ಅಂತ ಹೇಳಿದ್ರೆ ಪರಮ ಭಗವಂತ ಭೋಕ್ತ ಅನ್ನುವಂತಹ ಯಾರು ಕಲ್ಪನೆ ಅವರಲ್ಲಿದೆ. ಆಮೇಲೆ ಭಗವಂತ ಸರ್ವ ಲೋಕಗಳಿಗೆ ಮಹೇಶ್ವರ. ಸರ್ವ ಲೋಕ ಅಂತ ಹೇಳಿದ್ರೆ ನಮ್ಮ ಲೋಕನು, ನಮ್ಮ ಮನೇನು, ನಮ್ಮ ಯಾವುದೇ ನಮ್ಮ ಸ್ವತ್ತಿನಲ್ಲಿ ಏನೆಲ್ಲ ಇದೆಯಲ್ಲ ಅದರೆಲ್ಲರ ಈಶ್ವರನ ಭಗವಂತ ಮಾತ್ರ. ಆಮೇಲೆ ನಮ್ಮೆಲ್ಲರ ಹಿತೈಷಿನೂ ಅಷ್ಟೇ. ನಾವು ಜಗತ್ತಿನಲ್ಲಿ ಬೇರೆ ಬೇರೆ ಸ್ನೇಹಿತರನ್ನ ಹುಡುಕ್ತಾ ಇರ್ತೀವಿ, ಆದ್ರೆ ಯಾರು ನಮ್ಮ ನಿಜವಾದ ಸ್ನೇಹಿತರು, ಶಾಶ್ವತ ಅಂತ ಸ್ನೇಹಿತರಾಗೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತನನ್ನ ಬಿಟ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆಕಾಶವಾಣಿಯಲ್ಲಿ ಹೇಳಿದ್ರು, ರಾಜ ನಿನ್ನಗೆ ಹಿತೈಷಿಯಾಗಿ ಆ ಭಗವಂತ ಮಾತ್ರ ಇದ್ದಾನೆ. ಆ ಭಗವಂತನೇ ನಿಮಗೆ ಈಗ ಈ ಸಹಾಯವನ್ನ ಮಾಡಿದ್ರು. ಯಾರು ಆ ಭಗವಂತನಿಗೆ ಯಾವುದೇ ರೀತಿಯ ಸ್ವಾರ್ಥ ಬುದ್ಧಿ ಇಲ್ಲದೆ ಮತ್ತು ಯಾವುದೇ ರೀತಿಯ ಕಾಮನೆಗಳು ಇಲ್ಲದೆ ಆ ಭಗವಂತನ ಭಕ್ತಿಯನ್ನ ಮಾಡ್ತಾರೆ, ಅವರಿಗೆ ಆ ಭಗವಂತನ ರಕ್ಷಣೆ ಸದೈವ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇದನ್ನೆಲ್ಲ ಕೇಳಿದ ತಕ್ಷಣ ವಸೂರಥನಿಗೆ ತುಂಬಾ ಭಗವಂತನ ಮೇಲೆ ಭಕ್ತಿ ಭಾವ ಮತ್ತು ಪ್ರೇಮ ಇನ್ನೂ ಉಕ್ಕಿ ಹರಿತಾ ಇತ್ತು. ಅದಕ್ಕೋಸ್ಕರ ಅವನು ತಕ್ಷಣ
ಭಗವಂತನ ಭಕ್ತಿನಲ್ಲಿ ಮತ್ತು ಇನ್ನೂ ಹೆಚ್ಚು ಗಂಭೀರವಾಗಿ ಅವನು ತೊಡಕೊಂಡ. ಆಮೇಲೆ ಸಂಪೂರ್ಣ ಎಲ್ಲಾ ರಾಜ್ಯವನ್ನ ತುಂಬಾ ಎರಡನೇ ಇಂದ್ರನ ರೀತಿ ಅವನು ಆಳ್ವಿಕೆಯನ್ನ ಮಾಡಿದ. ಅದಕ್ಕೋಸ್ಕರ ಈಗ ವಸಿಷ್ಠ ಮುನಿ ಹೇಳ್ತಾರೆ, ಹೇ ರಾಜ ಮಾಂಧಾತನೇ, ಯಾರು ಈ ಆಮಲಕಿ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅವರಿಗೆ ನಿಸ್ಸಂಶಯವಾಗಿ ಅವರು ವಿಷ್ಣುವಿನ ಲೋಕವನ್ನ ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ಅವರಿಗೆ ಈ ಜಗತ್ತಿನಲ್ಲೂ ಅಷ್ಟೇ ಯಾವುದೇ ರೀತಿಯ ಪಾಪ ಅವರಿಗೆ ಸ್ಪರ್ಶ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ಫಾಲ್ಗುಣ ಶುಕ್ಲ ಏಕಾದಶಿ ಇದೆಲ್ಲ ತುಂಬಾ ವಿಶೇಷವಾಗಿದೆ. ಫಾಲ್ಗುಣ ಏಕಾದಶಿಯನ್ನ ನಾವು ತುಂಬಾ ಹೇಗೆ ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಹೇಗೆ ಅವರೆಲ್ಲ ಆಚರಣೆ ಮಾಡ್ತಾ ಇದ್ರು, ಆಮೇಲೆ ವೃಕ್ಷವನ್ನ ಪ್ರದಕ್ಷಿಣೆ ಮಾಡುವಂಥದ್ದು. ಆಮೇಲೆ ಅದಷ್ಟೇ ಅಲ್ಲ, ನಾವು ಭಗವಂತನ ಪುಣ್ಯ ನಾಮದ ಜಪ ತುಂಬಾ ಮುಖ್ಯವಾಗಿದೆ. ಆ ಭಗವಂತನ ಪುಣ್ಯ ನಾಮದ ಜಪ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಭಕ್ತಿಯಲ್ಲಿ ಇನ್ನು ತೀವ್ರತೆ ಹೆಚ್ಚಾಗಬೇಕು. ಆಮೇಲೆ ಹೆಚ್ಚು ಭಗವದ್ಗೀತೆಯನ್ನ ಓದಬೇಕು. ಯಾವ್ದಾದ್ರು ಒಂದು ವಿಶೇಷವಾದಂತಹ ಅಧ್ಯಾಯಗಳನ್ನ ನಾವು ಈ ಏಕಾದಶಿಯ ದಿನ, ಪ್ರತಿ ಏಕಾದಶಿಯ ದಿನ ಓದಬೇಕು. ಆದಷ್ಟು ಕಡಿಮೆ ಭೌತಿಕ ಕಾರ್ಯಗಳನ್ನ ಮಾಡಬೇಕು. ಆಮೇಲೆ ಧಾನ್ಯಗಳನ್ನ ಮತ್ತೆ ಯಾವುದೇ ರೀತಿಯ ಗ್ರೇನ್ಸ್ ಮತ್ತೆ ಬೀನ್ಸ್ ಇದನ್ನ ಆಹಾರವನ್ನ ಸ್ವೀಕಾರ ಮಾಡಬಾರದು. ಈ ರೀತಿ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ನಾವೆಲ್ಲರೂ ಮಾಡೋಣ ಮತ್ತು ಭಕ್ತಿಯಲ್ಲಿ ನಾವು ಪ್ರಗತಿಯನ್ನ ಮಾಡೋಣ. ಅದಕ್ಕೋಸ್ಕರ ಈಗ ಪಾರಾಯಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಾಯಣದ ಸಮಯವನ್ನ ನೋಡಿ ಮತ್ತು ಪಾರಾಯಣವನ್ನ ಸರಿಯಾದ ಸಮಯಕ್ಕಾಗಿ ಮಾಡಿ. ತುಂಬಾ ಧನ್ಯವಾದ. ಅದಷ್ಟೇ ಅಲ್ಲ, ತಾವೆಲ್ಲರೂ ಎಷ್ಟು ಜಪವನ್ನ ಮಾಡ್ತೀರಿ, ಆ ಜಪದ ಸಮಯ ಎಷ್ಟು ಜಪ ಮಾಡ್ತೀರಿ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಾವೆಲ್ಲರೂ ಬರೀರಿ. ಇದನ್ನ ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗತ್ತೆ ಮತ್ತು ಅವರೆಲ್ಲರೂ ಹೆಚ್ಚು ಭಗವಂತನ ಪುಣ್ಯ ನಾಮದ ಜಪವನ್ನು ಮಾಡೋದ್ರಲ್ಲಿ ಅವರಿಗೆಲ್ಲರಿಗೂ ಸ್ಫೂರ್ತಿಯನ್ನ ಸಿಗಲಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ.